ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂಜನಮಠ್ ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್. ಬಹಳ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ನೀವು ಮಾತನಾಡಿರುವಂತ ಆಡಿಯೋ ವಿಚಾರ ತೀವ್ರವಾಗಿ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್? ನೋಡಿ, ನಾವು ಚರ್ಚೆ ಮಾಡಿದ ಬರೀ ತಿಮ್ಮಾಪುರ ಅವ್ರ ಮಂತ್ರಿ ವಿಷಯದಲ್ಲಿ ಸಾಂತ್ವನಪರ ಮಾತುಗಳನ್ನ ಆಡುವುದಕ್ಕೆ ಮಾತ್ರ ನಮ್ದು ಮಾತು ಸೀಮಿತ ಆಗಿತ್ತು. ಕೆಲವೊಂದು ವಿಷಯ ಚರ್ಚೆ ಮಾಡಿರ್ಬೇಕು. ನಿಮ್ಮಂತವ್ರನ್ನ ಮಂತ್ರಿ ಮಾಡ್ಲಿಲ್ಲ, HK ಪಾಟೀಲ್ ಅಂತವ್ರು ಮಾಡ್ಲಿಲ್ಲ, ಮಹದೇವಪ್ಪನಂತವ್ರು ಮಾಡ್ಲಿಲ್ಲ ಅಂತ ಹೇಳಿ ಉಳಿದುದು ಏನೋ ಶಬ್ದಗಳ ಜೋಡಣೆ ಆದಂತ ಸಂಶಯ ಬರ್ತಾ ಇದೆ. ನನಗೆ ಷಡ್ಯಂತ್ರ ಇದೆ ಅಂತ ಕಾಣ್ತಾ ಇದೆ. ನಾಳೆ ನಾನು ಬಾಗಲಕೋಟೆ SP ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ. ಇದ್ರದ್ದು ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳ್ತಾ ಇದ್ದೇನೆ. ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಮಾತಾಡಿದ ನಿಜ ಅಂತೂ ನೀವು ಕೂಡ ಒಪ್ಕೊಳ್ತಾ ಇದ್ದೀರಿ. ಭಾಳ ಅಂದ್ರೆ ಇವರು ಕೇಳಿದಷ್ಟು ದುಡ್ಡು ಕೊಟ್ಟಿರಾಕಿಲ್ಲ ಅನ್ನುವಂತಹ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಸರ್. ಹೈಕಮಾಂಡ್ ನಾಯಕರು ಕೇಳಿದಷ್ಟು ದುಡ್ಡು ಕೊಟ್ಟಿರಾಕಿಲ್ಲ, ಅದಕ್ಕೆ ಸಚಿವ ಸ್ಥಾನ ಕೊಟ್ಟಿರ್ಲಿಕ್ಕಿಲ್ಲ ಅನ್ನುವಂತಹ ಒಂದು ವಿಚಾರ ಸರ್. ಏನ್ ಹೇಳ್ತೀರಿ ಸರ್? ಈಗ ತುಂಬಾ ಚರ್ಚೆ ಆಗ್ತಾ ಇದೆ ಸರ್ ಈ ವಿಚಾರದಲ್ಲಿ. ಏನ್ ಹೇಳ್ತೀರಿ ಸರ್? ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಡಿಸ್ಕಸ್ ಆಗ್ತಾ ಇದೆ. ಎಂದು ಇವೆಲ್ಲ ಕೆಲವೊಂದು ಏನೇನೋ ಕೂಡಿಕೆ ಆದವೇನೋ ಸಂಶಯ ಬರುತ್ತೆ. ಯಾಕಂದ್ರೆ ನಾನು 4 ಸಲ ಬೋರ್ಡ್ ಚೇರ್ಮನ್ ಆಗಿನಿ, 4 ಸಲ ಪಕ್ಷದ ತಿಂಗಳು ತಗೊಂಡಿನಿ, 10 ರೂಪಾಯಿನೂ ಯಾರಿಗೂ ಕೊಟ್ಟಿಲ್ಲ. ಅದ್ರ ಅನುಭವನೇ ಇಲ್ಲ. ಅಲ್ಲ, ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ರು ಸರ್ ಎಲ್ಲ 78ರಿಂದ ಒಮ್ಮೆನೇ ಯಾರಿಗೂ 5 ರೂಪಾಯಿ ಕೊಟ್ಟ ಏನೂ ತಗೊಂಡಿಲ್ಲ. ನನಗೆ ಪಕ್ಷ ಕೊಟ್ಟಿದೆ, ಸಾಕಷ್ಟು ಕೊಟ್ಟಿದೆ. ನಾವು ಪಕ್ಷದಲ್ಲಿ ಇವತ್ತು ಸಾಮಾನ್ಯ ಸದಸ್ಯನಾಗಿದ್ರು ಪಕ್ಷದ ಪ್ರಚಾರ, ಪಕ್ಷದ ಸಿದ್ಧಾಂತವನ್ನ ಹೇಳುವುದಕ್ಕೆ ನಾನು ಹಿಂದೇಟು ಹಾಕುವನಲ್ಲ. ಏನೋ ತಿಮ್ಮಾಪುರ ಅವ್ರಿಗೆ ಮಂತ್ರಿಕೆ ಸಿಗ್ಲಿಲ್ಲ, HK ಪಾಟೀಲ್ ಅವ್ರಿಗೆ ಸಿಗ್ಲಿಲ್ಲ, ನಮ್ಮ ಮಹದೇವಪ್ಪ ಇವರೆಲ್ಲ ಗೆಳೆಯರು. ನಮ್ಗೆ ಒಂದು ಪ್ರಚಾರದಲ್ಲಿ ರಾಜ್ಯದಲ್ಲಿ ಮುಂದಿದ್ದವ್ರು. ಅವ್ರ ಬಗ್ಗೆ ಅನುಕಂಪದ ಸಂಬಂಧ ನಾನು 2-3 ಮಾತು ಮಾತಾಡಿರ್ಬೇಕು ಹೊರತಾಗಿ ನಾ ಯಾವ್ದೋ ನಿರ್ದಿಷ್ಟವಾದಂತ ಆರೋಪ ನನ್ನದಿಲ್ಲ. ಈಗ ವಿಚಾರಣ ಕಾಶ್ಯಪ್ನವ್ರ ಬಗ್ಗೆ ಏನೇನೋ ಬಂತು ಅಲ್ರಿ. ಅವರಪ್ಪ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ. ಇವರು ನಮಗರಿ ತಮ್ಮನ ಸಮಾನ, ಮಗನ ಸಮಾನ. ನಿನ್ನೆ ನಾನು ಅವರಿಗೆ ಹಾರ ಹಾಕಕ್ ಹೋಗುದಾಗ ನನಗೆ ಭಾರಿ ಪ್ರಮಾಣದ ಮರ್ಯಾದೆ ಕೊಟ್ಟು ಮೊಣಕಾಲ್ವರೆಗೂ ಕೈ ತೊಂದು ನಾನೇ ಬೇಡ ಅಂತ ಹೇಳಿದೆ. ಕುಂತು ಕುರ್ಚಿ ಮೇಲೆ ನನ್ ಕುಂದ್ರಿಸನ ಎದ್ದು ಅವ್ರ ಬಗ್ಗೆ ಏನೇನೇನೇನೇನೋ ಬಂದ್ಬಿಡ್ತಾವ. ಅದು ಇಲ್ಲ. ನಾವು ಮಂತ್ರಿ ಆಗಿದ್ದಕ್ಕೆ ನಾ ಸಂತೋಷ ಪಡ್ತೀನಿ. ನಾನು ಮತಕ್ಷೇತ್ರಕ್ಕೆ ಮಂತ್ರಿ ಬಂದಿದೆ. ನಾನು ವಿಜಯಾನಂದ್ರ ಕಾಶ್ಯಪುರ ಕ್ಷೇತ್ರದ ಮತದಾರ. ನಾನು ಇವೆಲ್ಲ ಫೇಕ್ ನ್ಯೂಸ್ಗಳು ಮಾಡಿ ಜನರ ಮನಸ್ಸನ್ನ ಕೆಡಿಸ್ತಾ ಇದ್ದಾರೆ. ಈಗ ಸರ್ ಈ ಆಡಿಯೋದಲ್ಲಿ ಏನಿದೆ? ಆಡಿಯೋದಲ್ಲಿ ಇರುವಂತದ್ದು ಸರ್, ಈಗ ಕಾಶ್ಯಪ್ನವ್ರ ಬಗ್ಗೆ ಟೀಕಾ ಮಾಡಿದ್ದೀರಿಯಾ? ಇಲ್ಲ, ಕಾಶ್ಯಪ್ನವ್ರ ಬಗ್ಗೆ ಅಲ್ಲ ಸರ್. ಭಾಳ ಅಂದ್ರೆ ಇವರು ಕೇಳಿದಷ್ಟು ದುಡ್ಡು ಕೊಟ್ಟಿರಾಕಿಲ್ಲ. HK ಪಾಟೀಲ್ ಅವ್ರ ಬಗ್ಗೆ ಏನಾದ್ರು ನಾ ಹೇಳಿನ? ಇಲ್ಲ ಸರ್, HK ಪಾಟೀಲ್ ಅವರು ಸರ್, HK ಪಾಟೀಲ್ ಅವರು ಸರ್ ಪಾಟೀಲ್ ಮಂತ್ರಿ ಮಾಡ್ಬೇಕಾಗಿತ್ತು ಅಂತಂದಿ ನಾನು ಅಷ್ಟೇ. ಅದೇ ಸರ್, ಅವರು ಕೇಳಿದಷ್ಟು ದುಡ್ಡು ಕೊಟ್ಟಿರಾಕಿಲ್ಲ, ಅದಕ್ಕೆ ಅವ್ರನ್ನ ಸಚಿವರನ್ನಾಗಿ ಮಾಡಿಲ್ಲ. ಆ ಮಾತೆ ನಾ ಅಂದೇ ಇಲ್ಲ. ಅವ್ರು ದುಡ್ಡು ಕೊಟ್ಟು ಎಂದು ಅವರು ಏನು ತಗೊಂಡಿಲ್ಲ, ನಾವು ಏನು ತಗೊಂಡಿಲ್ಲ. ಈ ಆಡಿಯೋ ಸುಳ್ಳು ಅಂತ ಹೇಳ್ತೀರಾ ಸರ್? ಹಾಗಾದ್ರೆ ತಗೊಂಡಿದ್ದು ಯಾವಾಗಾದ್ರೂ ದುಡ್ಡು ಕೊಟ್ಟು ತಗೊಂಡಿದ್ರು ಅಂತ ಉದಾಹರಣೆನೂ ಇಲ್ಲ. ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಈಗ ಆಡಿಯೋದಲ್ಲಿ ಇದೆ ಸರ್ ಆ ವಿಚಾರ. ಒಂದು ನಮೂನಿ ಹುಚ್ಚರಿದ್ದಂಗ ಅದಾರ್ರಿ ಅವರು ಮೇಲೆ ಅನ್ನುವಂಥದ್ದು ಹೈಕಮಾಂಡ್ಗೆ ಹೇಳಿರುವಂತದ್ದು. ಆ ರೀತಿ ಇಲ್ಲ. ಕೆಲವೊಬ್ರು ಇರಬಹುದು, ನಾ ಎಲ್ಲಾರಿಗೂ ಅಂತ ಹೇಳಿಲ್ಲ. ಕೆಲವೊಬ್ರು ಇದ್ರು ಇರಬಹುದು, ಏನಾಗತ್ತೆ. ಎಲ್ಲಾರು ಅದಾರ ಅಂತ ಹೇಳಿಲ್ಲ. ನಮ್ಮ ವೇಣುಗೋಪಾಲ್ರಂತವ್ರು, ಸುರ್ಜೇವಾಲ್ ಅಂತವ್ರು ಬುದ್ಧಿವಂತರು ಇದಾರೆ. ಅದ್ರಲ್ಲಿ ಪ್ರಶ್ನೆ ಇಲ್ಲ. ಯಾರ ಇರ್ಬೇಕು, 100 ಮಂದಿ ಇರ್ತಾರ ಅಲ್ಲಿ. ವೇಣುಗೋಪಾಲ್ ಅವ್ರ ಬಗ್ಗೆ ಈಗ ಇದೇ ವಿಚಾರ ಸರ್ ಬಿಜೆಪಿ ಅವರಿಗೆ ತೀವ್ರವಾಗಿ ಅಸ್ತ್ರ ಆಗ್ತಾ ಇದೆ ಸರ್. ಚುರುಕಾಗಿ ಕೆಲಸ ಮಾಡ್ತಾರೆ. ಈಗ ನಮ್ಮ ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿ ಬಂದಾಗ ಬೆಳಿಗ್ಗೆ 10ರಿಂದ 8 ಗಂಟೆವರೆಗೂ. ಈಗ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಸರ್ ಹೈಕಮಾಂಡ್ ಯೋಚನೆ ಮಾಡ್ಕೊತಿದೆ ಅಂತ ಹೇಳ್ತೀರಾ ಹೇಗೆ ಸರ್? ನಾವೊಂದು ಕೆಲವೊಂದು ವಿಷಯದಲ್ಲಿ, ಈಗ ಬದ್ಧತೆ ವಿಷಯದಲ್ಲಿ, ಸಿದ್ಧಾಂತಗಳ ವಿಷಯದಲ್ಲಿ ರಾಜಿ ಇಲ್ಲ. ಏನೋ ಸ್ವಲ್ಪ ಈಗ ಅವ್ರ ಬಗ್ಗೆ ಹೈಕಮಾಂಡ್ ಒಬ್ರಿಗೆ ಸಚಿವ ಸ್ಥಾನ ಕೊಟ್ಟಿದೆ ಅಂದ್ರೆ ಸರ್ ಸಾಕಷ್ಟು ಆಲೋಚನೆ ಮಾಡಿ ಕೊಟ್ಟಿರುತ್ತೆ. ಹಾಗಾದ್ರೆ ನಾಗೇಂದ್ರ ಅವ್ರಿಗೆ ಕೊಟ್ಟಿರೋದು ಇದೆಯಲ್ಲ ದುರಂತನ ಸರ್ ಪಕ್ಷ ಕೊಟ್ಟಿರೋದು? ಸಾಹೇಬರ ಕೇಳ್ರಿ, ಶಿಕ್ ಅವರ ಗೌಡ್ರ ಆಲೋಚನೆ ಮಾಡ್ಬೇಕಾಗಿತ್ತು. ನನ್ನ ವಿಚಾರ ಮಾಡ್ಬೇಕಾಗಿತ್ತು. ಇನ್ನು ಅಲ್ಲಿ ಸ್ವಲ್ಪ ನೋಡ್ರಿ, ನಿಮ್ಗ ಗುರ್ತೈತಿ ಕೆಲವು ಜನ ಸುಸೈಡ್ ಮಾಡ್ಕೊಂಡ್ರು. ಇನ್ನೊಂದು ಸರ್ ಹೈಕಮಾಂಡ್ ಬೆಳವಣಿಗೆ ಆಗ್ಯಾವ. ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತು. ಇದು ನನ್ನ ಹಕ್ಕು. ನಾವೊಬ್ಬ ಕಾರ್ಯಕರ್ತ. ಈ ಪಕ್ಷ ಬೆಳಿಬೇಕು, ಉಳಿಬೇಕು.
ನಾಳೆ ಅಂದ್ರೆ ಹೈಕಮಾಂಡ್ ಈ ವಿಚಾರದಲ್ಲಿ ಮುತುವರ್ಜಿಯಿಂದ ಮಾಡ್ಬೇಕಾಗಿತ್ತಂತ ಹೇಳ್ತೀರಾ ಸರ್ ನಾಗೇಂದ್ರ ನನ್ನಿಂದ ಯುವಕರಿದ್ದಾರೆ, ನನ್ನಿಂದ ಯುವಕರಿದ್ದಾರೆ, ಹ್ಮ್ ಎಷ್ಟೋ ಜನ ಈ ಪಕ್ಷವನ್ನು ನಂಬಿಕೊಂಡಂತ ಬಡವರು ಇದ್ದಾರೆ, ಹ್ಮ್ ಎಷ್ಟೋ ಜನ ST SC ಮೈನಾರಿಟಿ ಎಲ್ಲಾ ಸಮಾಜದ ಬಡ ಜನ ನಂಬ್ಕೊಂಡಂತ ಕಾಂಗ್ರೆಸ್ ಪಾರ್ಟಿ ಹ್ಮ್ ಹ್ಮ್ ಇದು ಯಾವಾಗಲೂ ಅಧಿಕಾರದಲ್ಲಿ ಇರ್ಬೇಕು, ಅವ್ರಿಗಾಗಿ ಕಾರ್ಯಕ್ರಮ ಕೊಡ್ಬೇಕು. ಸಿದ್ದರಾಮಯ್ಯನವ್ರಿಂದ ಕೊಟ್ಟಿರ್ತಕ್ಕಂತ ಗ್ಯಾರಂಟಿ ಎಷ್ಟು ಜನರಿಗೆ ದೀಪ ಬೆಳಗಿದೆ ಮನೆ, ಎಷ್ಟು ಜನರು 2 ಹೊತ್ತು ಊಟ ಮಾಡ್ತಾರೆ, ಎಷ್ಟು ಜನರು ಇವತ್ತು ಅಕ್ಕಿ 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಖರ್ಚಿಗೆ ದುಡ್ಡಾಗಿದೆ. ದುಡಿದ್ರ ಜೊತೆಗೆ ಸಾಲದೆ ಇರುವಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂತ ಗ್ಯಾರಂಟಿ ಯೋಜನೆ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಮಾಡುವಂತ ಸ್ಥಿತಿ ತಂದಿದೆ. ಇದು ಕಾಂಗ್ರೆಸ್ಸಿನ ಕೊಡುಗೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಓಕೆ ಸರ್, ಈಗ ಬಹಳ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಾವು ಕೆಲಸ ಮಾಡಿದೀವಿ ಅಂತ ಹೇಳಿದ್ವಿ ಸರ್ ಹೈಕಮಾಂಡ್ಗೆ. ಇದಕ್ಕೆ ಪೆಟ್ಟು ಬಿದ್ರೆ ಬಡವರಿಗೆ ಪೆಟ್ಟು ಬೀಳ್ತದೆ. ಈಗ ಸರ್ ಹೈಕಮಾಂಡ್ಗೆ ಒಂದ್ಸತೆ ಬಹಳ ಪ್ರಾಮಾಣಿಕ ದಕ್ಷತೆಯಿಂದ ನಾವು ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ಹೈಕಮಾಂಡ್ ಅವರು ಪ್ರಾಮಾಣಿಕವಾಗಿ ಇರುವಂತ ನಾವೇನಾದ್ರೂ ಹೇಳಿದ್ವಾ ಅನ್ನೋ ಸ್ಟೇಟ್ಮೆಂಟ್ ಸರ್. ಯಾವಾಗ 15-20 ವರ್ಷದಿಂದ ಯಾರೋ ಕೇಳಿರ್ಬೇಕ್ರಿ. ನಾನ ಹಿಂಗ ಒಬ್ರು ಮನೆ ಅಡ್ಡಾಡಿ ಹೇಳ್ತಿದ್ದೆ, ಏನು ಹೇಳಿದ್ ನಿಜ. ಅದು ಯಾರೋ ಒಬ್ರು ಅಂದ್ರೆ ನಾವೇನ್ ಹೇಳಿದ್ವಿ ನಿಮಗ ಅನ್ನೋ ಲೆಕ್ಕ ಕೂಡ ಮಾತಾಡಿದ್ರು. ಅವ್ರು ಯಾರು ಏನು ನನ್ಗೆ ಗೊತ್ತಿಲ್ಲ. ಅವರು ಇಲ್ಲಿ ಈಗ ಅವರು ಹೋಗ್ಬಿಟ್ಟಾರ. ಅಂದ್ರೆ ಒಂದ್ ಕಾಲದಲ್ಲಿ ಹೇಳಿದ್ರು ಸರ್ ಈ ರೀತಿ. ಅದೇನ್ ಸತ್ತಾರ ಈಗ ಅವ್ರಿಗೆ ತಗೊಂಡು ಏನ್ ಮಾಡ್ತಾರೆ, ಏನ್ ತಂದ್ಕೊಂಡೆ ಅವ್ರನ್ನ. ಓಕೆ ಸರ್, ಇದು ದುಡ್ಡಿನ ವಿಚಾರ ಸರ್. ಇದಕ್ಕೆ ಗೌಡ್ರೆ ನನ್ನ ಕಳಕಳಿ ಇಷ್ಟೇ, ಪಕ್ಷ ಉಳಿದಾಗ ಮಾತ್ರ ಸಿದ್ಧಾಂತ ಉಳಿತವೆ, ಸಿದ್ಧಾಂತದ ಮೇಲೆ ಪಕ್ಷ ನಿಂತಿರ್ತದೆ, ಜನ ಬೆಂಬಲದ ಆಶೀರ್ವಾದ ಮೇಲೆ ಪಕ್ಷ ನಿಂತಿರ್ತದೆ. ಓಕೆ, ಈಗ ಪಕ್ಷ ತಗೊಂಡಿರೋ ಡಿಸಿಷನ್ ಸರ್, ಪಕ್ಷ ತಗೊಂಡಿರೋ ಡಿಸಿಷನ್ ಟೀಕಾ ಮಾಡಕ್ ಹೋಗುದಿಲ್ಲ, ಬಿಜೆಪಿ ನನ್ನ ಟೀಕಾನ ಮಾಡೋದಿಲ್ಲ, ನನ್ನ ಕೆಲಸ ಅಲ್ಲ ಅದು. ನನ್ನ ಪಕ್ಷ ಕಟ್ಟುದು 8 ವರ್ಷ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಬಾಗಲಕೋಟೆಯಲ್ಲಿ. ಭಿಕ್ಷಾ ಎತ್ತಿ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟೀನಿ. ನೀವು ಹೋಗಿ ನೋಡ್ರಿ, ರಿಪೋರ್ಟ್ ತೆಗೀರಿ, ತರಿಸ್ರಿ. ಅಲ್ಲ ಗೊತ್ತಿದೆ ಸರ್. ಈಗ ಅದೇ ಸರ್, ಅದೇ ವಿಚಾರ ಸರ್. ಗೌಡ್ರ ಇದೇ RB ತಿಮ್ಮಾಪುರ ಅವರು ನನಗೆ 1500 ಚೀಲ ಸಿಮೆಂಟ್ ದಾನ ಕೊಟ್ರು ಪಕ್ಷ ಕಚೇರಿ ಕಟ್ಟುವಾಗ. ಎಲ್ಲ XMLAs MLAs ಜಾರಕಿಹೊಳಿ ಅವರು, ಸಿದ್ದರಾಮಯ್ಯನವರು, SR ಪಾಟೀಲ್, ಸರ್ನಾಯಕರು ಸತಿ ಎಲ್ಲರೂ ಕೊಟ್ರು. ಸಣ್ಣ ಕಾರ್ಯಕರ್ತರು 20-30 ರೂಪಾಯಿ ಕೊಟ್ಟಾರೆ. ಈಗ ಸರ್ ಒಬ್ಬ ಅಧ್ಯಕ್ಷರಾಗಿ ಈ ನಾಯಕರ ಮುಂದೆ ಭಿಕ್ಷೆ ಬೇಡಿ ಪಕ್ಷಕ್ಕಾಗಿ ಕಚೇರಿ ಕಟ್ಟೋ ಸ್ಥಿತಿ ಬಂದಿದ್ಯಾ ಸರ್? ಈಗ ನಾನು ಪಕ್ಷ ಬೇಡಿ ಕಟ್ಟಬೇಕಂತ ಮಾಡಿದ್ದೆ, ನಾವು ಅಧಿಕಾರದಲ್ಲಿ ಇರ್ಲಿಲ್ಲ. ಭಿಕ್ಷೆ ಅಂದ್ರೆ ಏನು? ಕಾರ್ಯಕರ್ತರಿಂದ ಭಿಕ್ಷೆ, ಕಾರ್ಯಕರ್ತರಿಂದ ಭಿಕ್ಷೆ. ಕಾರ್ಯಕರ್ತರ 10 ರೂಪಾಯಿ ಅದು 10 ಲಕ್ಷ ಇದ್ದ ಹಾಗೆ. ಓಕೆ ಸರ್, ಈಗ ಈ ದುಡ್ಡಿನ ವಿಚಾರ ಸರ್, ಸಚಿವ ಸ್ಥಾನಕ್ಕೆ ದುಡ್ಡಿನ ವಿಚಾರ ಸರ್, ಇದನ್ನ ಹೇಗ್ ನೋಡ್ಬೇಕು ಅಂತ, ಇದು ನಿಜಾನ ಹೇಗೆ ಸರ್? ಅದೆಲ್ಲ ಗುರ್ತಿಲ್ಲ ನನಗೆ. ನಮಗ ಅವೆಲ್ಲ ಕೊಟ್ಟು ಗುರ್ತಿಲ್ಲ, ತಗೊಂಡು ಗುರ್ತಿಲ್ಲ. ಈಗ ಆಡಿಯೋದಲ್ಲಿ ಇದೆ ಸರ್ ಅದು. ಅದು ಏನೋ ಹೋಗಾಗಿ ಮಾತಾಡಿ ಯಾರು ಸೇರ್ಸ್ಯಾರ ಏನಾರು ಗೊತ್ತಿಲ್ಲ ಏನ್ರಿ, ಅವೆಲ್ಲ ನಮ್ಗೆ ಗುರ್ತಿಲ್ಲ. ನಾವು ಎಲ್ಲರ ಬಗ್ಗೆ ನನಗೆ ಗೌರವ ಐತೆ. ನನ್ನ ಪಾರ್ಟಿ ನನಗೇನಾದ್ರೂ ಕೊಡ್ಲಿ ಬಿಡ್ಲಿ, ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮತದಾರನಾಗಿ ನಾನು ಸಾಕ್ತೇನೆ. ಓಕೆ, ಈಗ ಈ ಹೈಕಮಾಂಡ್ ತೀರ್ಮಾನ ಏನಿದೆ ಸರ್, ಸಚಿವರನ್ನ ಆಯ್ಕೆ ಮಾಡಿರುವಂಥದ್ದು, ಇದನ್ನ ಒಪ್ಕೊಳ್ತೀರಾ ಸರ್? ಓಕೆ, ಈಗ ಪಕ್ಷದಲ್ಲಿ ಸಾಕಷ್ಟು ದುಡಿದಿದ್ದೀನಿ ನಾನು ಅಂತವ್ರು ಹೇಳ್ತಾ ಇದ್ದಾರೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಕೂಡ ಮಾಡ್ತಾರೆ ಅನ್ನೋ ಕೆಲವು ಆರೋಪಗಳು ಕೂಡ ಇದ್ದಾವೆ. ಕೃಷ್ಣ ಕಾಡಾ 2004ರಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷರನ್ನಾಗಿ ಕೂಡ ಕಾಂಗ್ರೆಸ್ ಮಾಡಿತ್ತು. ಅದಾದ ನಂತರದಲ್ಲಿ ಸಾಕಷ್ಟು ಹುದ್ದೆಗಳನ್ನು ಕೂಡ ಕೊಟ್ಟಿದೆ. ಕಳೆದ 20-25 ವರ್ಷದಿಂದ ನಿರಂತರವಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಆದರೆ ಇದರ ಹೊರತಾಗಿಯೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಚರ್ಚೆಗಳು ಆರಂಭ ಆಗಿದೆ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಕೂಡ. BJP ಪರವಾಗಿ ಎಲೆಕ್ಷನ್ ಮಾಡ್ತಾರೆ ಅನ್ನೋ ಆರೋಪಗಳಿದ್ದಾವೆ. ಇದೆಲ್ಲವೂ ಕೂಡ ಆರೋಪಗಳು ಕೇಳಿಬರ್ತಾ ಇರೋದು. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಬೇಕಾಗಿತ್ತು ನಂಜನಮಠ ಅವರಿಗೆ, ಬಟ್ ಕರೆ ಕಡಿತ ಆಯಿತು. ಇದರ ಜೊತೆಗೆ ಒಂದು ನಮೂನಿ ಭಾಳ ಹುಚ್ಚರಿದ್ದಂಗೆ ಅದಾರ್ರಿ ಮೇಲಿನವರು ಅನ್ನೋ ವಿಚಾರ, ಅಂದರೆ ಹೈಕಮಾಂಡ್ನವರು ಕೆಲವರು ಹುಚ್ಚರಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಬಹಿರಂಗವಾಗಿ ಒಪ್ಕೊಳ್ತಾ ಇದ್ದಾರೆ. ಹೌದು, ಕೆಲವರು ಇರಬಹುದು ಹುಚ್ಚರು, ಅದನ್ನು ತಳ್ಳಿ ಹಾಕೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ದುಡ್ಡಿನ ವಿಚಾರ ಏನಿದೆ ಅಂದರೆ, ಭಾಳ ಅಂದರೆ ಇವರು ಕೇಳಿದಷ್ಟೇನೋ ದುಡ್ಡು ಕೊಟ್ಟಿರೋಕ್ಕಿಲ್ಲ, ಅದಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ವಿಚಾರ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಂಜನಮಠ ಅವರು ಇಲ್ಲ, ಆ ವಿಚಾರ ನಾನು ಮಾತಾಡಿಲ್ಲ ಅಂತವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅವರೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಕಂಪ್ಲೇಂಟ್ ಕೊಡಲಿ, ಇದ್ರ ಬಗ್ಗೆ ತನಿಖೆ ಆಗಲಿ, ಈ ಆಡಿಯೋ
ವಾಸ್ತವಾಂಶದ ಬಗ್ಗೆಯೂ ಕೂಡ ತನಿಖೆಗಳಾಗಲಿ, ಅದಕ್ಕೆ ನಾವು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಅವರು ಏನು ಸತ್ಯ ಇದೆ ಅದನ್ನು ಕೂಡ ಹೊರಗೆ ಎಳಿಬೇಕು. ಮತ್ತೊಂದು ಕಡೆ BJP-ಅವರಿಗೆ ಇದು ತುಂಬ ದೊಡ್ಡ ದಾಳ ಆಗಿದೆ. ಈಗ ದುಡ್ಡು ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನ ಸಿಗತ್ತೆ. 80% ಏನು ಸಚಿವ ಸ್ಥಾನ ಕೊಟ್ಟಿದ್ದಾರಲ್ಲ, ಇದೆಲ್ಲವೂ ಕೂಡ ಮ್ಯಾನೇಜ್ಮೆಂಟ್ ಕೋಟಾ. ಅಂದರೆ 100 ಕೋಟಿ ಕೊಡ್ತೀಯಾ, 200 ಕೋಟಿ ಕೊಡ್ತೀರಾ, 300 ಕೋಟಿ ಕೊಡ್ತೀರಾ ಸಚಿವ ಸ್ಥಾನ. ಇದು 100, 200, 300 ನಾನು ಹೇಳ್ತಾ ಇರೋದಷ್ಟೇ ಇದು. ಆದರೆ ಮ್ಯಾನೇಜ್ಮೆಂಟ್ ಕೋಟಾ ಇದೆಲ್ಲವೂ ಕೂಡ ದುಡ್ಡು ಕೊಟ್ಟು ಸಚಿವರಾಗಿದ್ದಾರೆ ಅನ್ನೋ ಗಂಭೀರ ಆರೋಪ. ಇದು ಈಗ ತೀವ್ರವಾಗಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪ ಆಗ್ತಾ ಇದೆ. ಇದರ ಬಗ್ಗೆ ಹೈಕಮಾಂಡು ಏನು ಉತ್ತರ ಕೊಡುತ್ತೆ ನೋಡಬೇಕಾಗತ್ತೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಈ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡ್ತಾರೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಆದರೆ ತೀವ್ರ ಚರ್ಚೆಗಳಿಗೆ ಇದು ಕಾರಣ ಆಗ್ತಾ ಇದೆ ಸದ್ಯಕ್ಕೆ. ಇನ್ನು HK ಪಾಟೀಲ್ ಅವರ ಸಂಬಂಧ, ಅವ್ರ ಬಗ್ಗೆ ನಾವು ಹೈಕಮಾಂಡ್ ನಾಯಕರಿಗೆ ಒಂದು ಸತಿ ಮಾತಾಡಿದಾಗ ತುಂಬ ಹಳೆ ಕಾಲದಲ್ಲಿ ಒಂದು 10 ವರ್ಷದ ಹಿಂದೆ ಬಹಳ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಾವು ಕೆಲಸ ಮಾಡಿದ್ದೀವ್ರಿ ಅಂತ ಹೇಳಿದ್ವಿ. ಆದರೆ ಹೀಗೆ ಹೇಳಿದ್ರೆ ಅವರು, ನಾವು ಹೈಕಮಾಂಡ್ನವರು ಪ್ರಾಮಾಣಿಕವಾಗಿ ಇರಿ ಅಂತ ನಿಮಗೇನಾದರೂ ಹೇಳಿದ್ವೇನ್ರಿ ಅಂತ ಹೈಕಮಾಂಡ್ ಹೇಳಿತ್ತು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಇವರು ಯಾರೋ ಒಬ್ಬರು ಹಳುಬ್ರು ಇದ್ರಂತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಪಷ್ಟೀಕರಣಗಳು ಬೇಕು. ಸದ್ಯಕ್ಕೆ ನಂಜನಮಠ ಅವರು ಕೆಲವು ವಿಚಾರಗಳಿಗೆ ಉತ್ತರ ಕೊಟ್ಟಿದ್ದಾರೆ.